ಸೊ ಫ್ರೆಂಡ್ಸ್, ಇದೊಂದು ಮಹಿಳೆಯರಿಗೆ ಜಾಬ್ ಆಗಿರುತ್ತೆ. ಆ ಮನೆಯಲ್ಲಿ ಕುಳಿತುಕೊಂಡು ಮಾಡುವಂಥ ಕೆಲಸಕ್ಕೆ ನಾನಿವತ್ತು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಸೊ 100% ಇದು ಜಿನೈನ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಇದರಲ್ಲಿ ಫೇಕ್ ಇಲ್ಲ. ಸೊ ಇವರ ನಂಬರ್ ಸಹಿತ ನಾನು ನಿಮಗೆ ಕೊಟ್ಟಿರ್ತೀನಿ. ಆರಾಮಾಗಿ ನೀವು ಮನೆಯಲ್ಲೇ ದಿನಕ್ಕೆ 5,000 ರಿಂದ 6,000ವರೆಗೂ ಸಂಪಾದನೆ ಮಾಡಬಹುದು. ಸೊ ಓಕೆನಾ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಸೊ ನಾನು ಇವಾಗ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಂಟೆಂಟ್ ಕೊಡಬೇಕು ಅಂತ, ನಿಮಗೆ ಬೇಜಾರಾಗಬಾರ್ದು, ಬೋರ್ ಆಗಬೇಕು, ಹಾಗೆ ನನ್ನ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ಫುಲ್ ಅನಿಸಿರಬೇಕು ಅಂತ ಹೇಳಿ ನಾನು ನನ್ನ ಡೈಲಿ ಲಾಗ್ ಜೊತೆಗೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳ್ತೀನಿ. ನೀವು ಪುರುಷರು ಅಥವಾ ಮಹಿಳೆಯರು ಸೊ ಎಲ್ಲರೂ ಕೂಡ ಮಾಡಬಹುದು. ಸೊ ಹಾಗೆ ನಾನು ಡೈಲಿ ಒಂದೊಂದು ಜಾಬ್ಗಳನ್ನು ತರ್ತಾನೆ ಇರ್ತೀನಿ. ಹಾಗಾಗಿ ಯಾರು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಓಕೆನಾ. ಸೊ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಸೊ ನಾನು ಮೊದಲೇ ಹೇಳಿರುವ ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಳ್ತೀನಿ. ಹಾಗೆ ನೀವು ವಿದ್ಯಾಭ್ಯಾಸ ಮಾಡಿರಿ ಅಥವಾ 10th PUC ಗ್ರ್ಯಾಜುಯೇಟ್ ಸೊ ಏನಾದರೂ ಮಾಡಿರಿ, ಸೊ ಎಲ್ಲರಿಗೂ ಕೂಡ ನಾನು ಡೈಲಿ ಜಾಬ್ಗಳನ್ನು ತರ್ತಾನೆ ಇರ್ತೀನಿ. ಓಕೆನಾ. ಸೊ ಮನೆಯಲ್ಲಿ ಮಾಡುವಂಥ ಜಾಬ್ಗಳ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಓಕೆ. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಯಾರಿನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಮೊದಲಿಗೆ ಇದು ಗುರುವಾರದ ಲಾಗ್ ಆಗಿರುತ್ತೆ. ನಾನಿವತ್ತು ಬೆಳಗ್ಗೆನೇ ರೊಟ್ಟಿ ಮಾಡ್ತಾಯಿದ್ದೆ. ಸೊ ರೊಟ್ಟಿ ಅಂದರೆ ಇದು ಜೋಳದ ರೊಟ್ಟಿ, ಎಲ್ಲರಿಗೂ ಗೊತ್ತಿರ್ಬೋದು. ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಅಂದರೆ ಸಾಕು ರೊಟ್ಟಿನೇ ಜೋಳದ ರೊಟ್ಟಿ ಅಂತ. ಸೊ ನಮ್ಮ ಮನೆಯಲ್ಲಿ ವೆಕೇಷ್ನಲ್ ಆಗಿ ನಾನು ಮಾಡೋದು ಅಂದರೆ ಯಾವಾಗ ಒಂಥರ ಚಿಕನ್ ಮಟನ್ ಈ ರೀತಿ ಇಲ್ಲ ಏನಾದರೂ ತರಕಾರಿ ಪಲ್ಯ ಮಾಡಿದಾಗ ಮಾಡ್ತೀನಿ. ಯಾಕಂದರೆ ನಾನು ಇಟ್ಟು ಊರಿಂದ ತರಬೇಕಲ್ವ. ಸೊ ಅದರಿಂದ ಫುಲ್ಲಾಗಿ ಮಾಡಲ್ಲ, ಡೈಲಿ ಮಾಡಲ್ಲ. ಚಪಾತಿ ಮುದ್ದೆ ಸೊ ಎಲ್ಲವೂ ಕೂಡ ಮಾಡ್ತೀನಿ, ಅದರ ಜೊತೆಗೆ ರೊಟ್ಟಿನೂ ಮಾಡ್ತೀನಿ. ಸೊ ಇಲ್ಲಿ ನಾನು ಜೋಳದ ಹಿಟ್ಟು ತೊಗೊಂಡು ಅದಕ್ಕೆ ಬಿಸಿ ನೀರನ್ನು ಕಾಸ್ಕೊಂಡು ಅದನ್ನು ಚೆನ್ನಾಗಿ ಹದವಾಗಿ ನಾದ್ಕೋಬೇಕು. ನಾದ್ಕೊಂಡಾದಮೇಲೆ ನೀವು ನೀಟಾಗಿ ಅದನ್ನು ಕಲಿಸ್ಬೇಕು, ನಾದ್ಕೋಬೇಕು. ನಾದ್ಕೊಂಡಾದ್ಮೇಲೆ ರೊಟ್ಟಿ ಥರ ಈ ಥರ ಚಪಾತಿ ಥರ ರೊಟ್ಟಿ ಥರ ತಟ್ಟಿ ಅಂಚಮೇಲೆ ನೀವು ಸುಟ್ಟರೆ ಸಾಕು, ತುಂಬಾ ಮೆತ್ತಗೆ ಆಗಿರುವಂಥ ರೊಟ್ಟಿ ರೆಡಿ ಆಗುತ್ತೆ. ಓಕೆನಾ. ಸೊ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಸೊ ಹಾಗೆಯೇ ಪೂಜೆ ಸಹಿತ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ರೆಡಿ ಆಗ್ತಾಯಿದ್ದೆ. ಹಿಂಗೆ ತಿರುಗು ಕಂದ, ಹಿಂಗೆ ತಿರುಗು, ಹಿಂಗೆ ಹಿಂದೆ ನೋಡೋಣ ನಿನ್ ಕಟ್ಟಿಂಗ್. ಕಳ್ಳ ಆರನ್ ಆಯ್ ಮಾಡು ಇಲ್ಲಿ. ಆಯ್ ಆರನ್ ಆರನ್ ಬೀಳ್ತಾನ ಕಣ. ಆಯ್ ಮಾಡ ಆಯ್ ಮಾಡ ಆಯ್ ಮಾಡ ಉಬ್ಬೋಗೈತೆ ಒಂಚೂರು ಒಂದ್ ಸೈಡ್ ನೋಡಲ್ಲ ಕೊಡು. ಅಯ್ಯೋ ಯಾಕೋ ಉಬ್ಬೋಗ್ಸಿ. ಸೊ ಹೊರಗಡೆ ಹೋಗೋಣ, ರೆಡಿ ಆಗೋಣ ಅಂತ ರೆಡಿ ಹಾಕಿ ಬಂದೆ ಆಚೆ ಕಡೆ. ಸೊ ನಮ್ಮನೆ ಮುಂದೆನೇ ಒಂದು ಬೀದಿ ನಾಯಿ ಮರಿಯನ್ನು ಹಾಕಿತ್ತು. ಒಂದು 6 7 ಇರಬೇಕು. ಎಲ್ಲ ಮರಿ ಕೂಡ ತಾಯಿ ಎಷ್ಟು ಹಿಂಸೆ ಕೊಡ್ತಾಯಿದೆ ಅಂತ ನೋಡ್ಬೋದು. ಸೊ ಇದು ಹಿಂಸೆ ಅನ್ನೋಕ್ಕಿಂತ ಒಂಥರ ಸುಖ ಅಂತ ಹೇಳ್ಬೋದು. ಸೊ ಎಷ್ಟೇ ಮಕ್ಕಳಿದ್ರೂ ಕೂಡ ತಾಯಿ ಅದಕ್ಕೆ ಹಾಲು ಉಣಿಸ್ಬೇಕು. ನೋಡ್ತಿರ್ಬೋದು ಇಲ್ಲಿ ಒಟ್ಟೊಟ್ಟಿಗೆ 6 ಮರಿಗಳು ಹಾಲು ಕುಡಿತಾ ಇದ್ದಾವೆ. ಅದನ್ನು ನೋಡಿ ನನಗಂತೂ ಫುಲ್ ಖುಷಿ ಆಯಿತು. ನನ್ನ ತಾಯ್ತನ ಕೂಡ ನೆನಪಾಯಿತು. ಸೊ ನಿಮಗೂ ಕೂಡ ತಾಯ್ತನ ನೆನಪಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಶಾಪಿಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು. ಸೊ ಯಾಕೋ ನನಗೂ ಈ ಸನ್ಗ್ಲಾಸ್ ಆಗಿರ್ಬೋದು, ಈ ಕನ್ನಡಕ ಆಗಿರ್ಬೋದು ಹಾಗೆ ಬರಲ್ಲ. ಯಾಕಂದರೆ ನಾನು ಎಷ್ಟು ಸಾರಿ ಟ್ರೈ ಮಾಡ್ತೀನಿ, ನಾನು ಒಂದು ಮೂಗು ಆಗಿರ್ಬೋದು ನನ್ನ ಫೇಸ್ಗೆ ಯಾವುದೋ ಸೆಟ್ಟೇ ಆಗಲ್ಲ ಅನ್ನತ್ತೆ. ಎಲ್ಲರೂ ಬೈತಾರೆ, ಏನು ಒಂದು ಕನ್ನಡಕನೂ ಹಾಕ್ಕೊಳ್ಳಲ್ಲ ಶಾಪ್ ಇಟ್ಕೊಂಡು ನೀನು ಅಂತ ಹೇಳ್ತಾರೆ. ನಾನು ಅದೇನೋ ಗೊತ್ತಿಲ್ಲ, ನನಗೆ ಯಾಕೋ ಇಂಟ್ರೆಸ್ಟೇ ಇಲ್ಲ ಅದ್ರ ಮೇಲೆ. ನೋಡ್ತೀನಿ ಇಷ್ಟೊಂದು ಸಾರಿ ಹೋದಾಗೆಲ್ಲ ನೋಡ್ತೀನಿ, ಹಾಕೊಂಡು ನೋಡ್ತೀನಿ, ಯಾವುದು ಕೂಡ ಸೆಟ್ಟೇ ಆಗಲ್ಲ ಅನ್ನತ್ತೆ. ಅದೇ ಸರಿ ನನ್ನ ಮಗನ ಸ್ಕೂಲ್ಗೆ ಹಾಕ್ಬೇಕಾಗಿತ್ತು. ಇಬ್ಬರಿಗೂ ಕೂಡ ನಮ್ಮ ಮನೆಯವರು ಹೋಗಿ ಕೇಳ್ಕೊಂಬರಕ್ಕೆ ಹೋಗಿದ್ರು. ಅದಕ್ಕೆ ನಾನು ಶಾಪ್ ನೋಡ್ಕೊಳ್ತಾ ಇದ್ದೆ. ಸೊ ಕಸ್ಟಮರ್ ಯಾರೂ ಇರಲಿಲ್ಲ, ಬೋರ್ ಆಗ್ತಾಯಿತ್ತು. ಹಾಗೆ ಹೊರಗಡೆ ಓಡಾಡ್ಕೊಂಡು ಕುತ್ಕೊಂಡು ಕಾಲ ಕಳೀತಾ ಇದ್ದೆ. ಹಾಗೆ ಒಂದೆರಡು ಸನ್ಗ್ಲಾಸ್ ಕೂಡ ಸೆಲೆಕ್ಟ್ ಮಾಡಿದೆ. ಅದೇ ನಮ್ಮ ಮನೆಯವ್ರು ಬಂದಮೇಲೆ ತೋರಿಸೋಣ ಅಂತ ಎತ್ತಿಟ್ಟಿದ್ದೆ. ಹಾಗೆಯೇ ಕುತ್ಕೊಂಡು ಸೋಫಾ ಮೇಲೆ ಒಂಚೂರು ಕುತ್ಕೊಂಡೆ, ಅಲ್ಲಿ ಕುತ್ಕೊಂಡೆ. ತುಂಬ ಬೋರ್ ಆಗ್ತಾಯಿತ್ತು. ಅವ್ರು ಇನ್ನೂ ಬರಲಿಲ್ಲ. ಈಗ ಮಕ್ಕಳದ್ದು ಅಡ್ಮಿಷನ್ ಎಲ್ಲ ಶುರುವಾಗಿದೆಯಲ್ಲ ಸ್ಕೂಲ್ದು, ಅದಕ್ಕೆ. ಸೊ ಫ್ರೆಂಡ್ಸ್, ಇದೊಂದು ಮಹಿಳೆಯರಿಗೆ ಜಾಬ್ ಆಗಿರುತ್ತೆ. ಸೊ ಎಷ್ಟೋ ಜನ ಮಹಿಳೆಯರಿಗೆ ಆಸೆ ಇರುತ್ತೆ ಮನೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಸೊ ನಾವು ಕೂಡ ಬೇರೆಯವರಿಗಿಂತ ಏನು ಕಮ್ಮಿ ಇಲ್ಲ, ನಾವು ಕೂಡ ಏನಾದರೂ ಅರ್ನ್ ಮಾಡಬೇಕು, ಏನಾದರೂ ಗಳಿಸ್ಬೇಕು. ನಮ್ಮ ತಂದೆ ತಾಯಿ ಆಗಿರಬಹುದು, ಮಕ್ಕಳಾಗಿರಬಹುದು ಅಥವಾ ಗಂಡ ಆಗಿರಬಹುದು. ಸೊ ಎಲ್ಲರನ್ನ ನಾವು ಖುಷಿಯಾಗಿ ಇಟ್ಕೋಬೇಕು ಅನ್ನೋ ಒಂದು ಆಸೆ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಆದರೆ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಸಿಚುವೇಶನ್ನಲ್ಲಿ ಅವರು ಇರಲ್ಲ. ಸೊ ಲೈಕ್ ಇಂಥವ್ರು ಏನು ಮಾಡಬಹುದು ಅಂತ ನೀವು ಮನೆಯಲ್ಲಿ ಕುಳಿತುಕೊಂಡು ಮಾಡುವಂಥ ಕೆಲಸಕ್ಕೆ ನಾನಿವತ್ತು
ಇವತ್ತು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಸೊ 100% ಇದು ಜಿನೈನ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಇದರಲ್ಲಿ ಫೇಕ್ ಇಲ್ಲ. ಸೊ ಇವರ ನಂಬರ್ ಸಹಿತ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಎಲ್ಲರೂ ಕೂಡ ನೀವು ಮನೆಯಲ್ಲಿ ಕುಳಿತುಕೊಂಡು ಹಣವನ್ನು ಮಾಡಬಹುದು. ಸೊ ಯಾವ ರೀತಿ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಸೇಲ್ಸ್ ಮಾಡಬೇಕು ಅಂತ ಏನಿಲ್ಲ, ಅಥವಾ ಟಾರ್ಗೆಟ್ ಮಾಡಬೇಕು ಅಂತ ಏನಿಲ್ಲ. ಇದರಲ್ಲಿ ಇಂಟರ್ವ್ಯೂ ಇರುತ್ತೆ, ದೊಡ್ಡ ದೊಡ್ಡ ಎಕ್ಸಾಮ್ ಇರುತ್ತೆ ಅನ್ನೋ ಎಂಥ ಒಂದು ಟೆನ್ಷನ್ನು ನಿಮಗೆ ಬೇಡ. ಓಕೆನಾ. ಸೊ ಆರಾಮಾಗಿ ನೀವು ಮನೆಯಲ್ಲೇ ದಿನಕ್ಕೆ 5,000 to 6,000ವರೆಗೂ ಸಂಪಾದನೆ ಮಾಡಬಹುದು. ಸೊ ಓಕೆನಾ. ಸೊ ಇದರಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದೊಂದು ಮಹಿಳೆಯರಿಗೆ ಆಗಿರುತ್ತೆ ಜಾಬ್. ಯಾವುದೇ ಕಾರಣಕ್ಕೂ ಇದು ಪುರುಷರಿಗಿಲ್ಲ. ಇದರಲ್ಲಿ ಮಹಿಳೆಯರಿಗೋಸ್ಕರನೇ ಮಾಡಿರುವಂಥ ಒಂದು ಜಾಬ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಹಿಳೆಯರು ಮನೆಯಲ್ಲಿ ಕುಳಿತುಕೊಂಡಿರ್ತಾರೆ, ಆಚೆ ಕಡೆ ಹೋಗುವಂಥ ಅವ್ರಿಗೆ ಒಂದು ಪರಿಸ್ಥಿತಿ ಇರಲ್ಲ. ಸೊ ಅಂಥವ್ರಿಗಾಗಿ ಏನು ಮಾಡ್ತಾ ಇದ್ದಾರೆ ಇವರು ಅಂದರೆ, ಮನೆಯಲ್ಲಿರುವಂಥ ಮಹಿಳೆಯರಿಗೆಲ್ಲರಿಗೂ ಕೂಡ ಕೆಲಸವನ್ನು ಕೊಡ್ತಾ ಇದ್ದಾರೆ. ಸೊ ಇವ್ರ ನಂಬರನ್ನು ನಾನು ಸಹಿತ ಕೊಟ್ಟಿರ್ತೀನಿ. ಹಾಗೆಯೇ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಗೂಗಲಲ್ಲಿ ಹೋಗಿ ಇವರ ಕಂಪನಿ ಬಗ್ಗೆ ನೀವು ಸರ್ಚ್ ಮಾಡಬಹುದು. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವೇನು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಜಾಯ್ನ್ ಆಗಬೇಡಿ. ನಿಮಗೆ ಜಿನೈನ್ ಆಗಿದೆ, ಇವರು ಯಾವುದೇ ರೀತಿಯಾಗಿ ಮೋಸ ಮಾಡಲ್ಲ ಅಂತ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಈ ಒಂದು ಕೆಲಸವನ್ನು ಮಾಡಿ. ಓಕೆನಾ. ಸೊ ಹೀಗೆ ನನ್ನ ಒಂದು ವಿಡಿಯೋದಲ್ಲಿ ನನ್ನ ಡೈಲಿ ಲಾಗ್ ಆಗಿರಬಹುದು, ಅದರ ಜೊತೆನೇ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಿಮಗೆ ನೀವು ಆರಾಮಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದರೆ ಜಾಬನ್ನು ಕಂಟಿನ್ಯೂ ಮಾಡಬಹುದು. ಓಕೆನಾ. ಸೊ ಇದರಲ್ಲಿ ಏನಿರುತ್ತಪ್ಪ ಅಂತ ಅಂದರೆ, ನಿಮಗೆ ಒಂದು ಕೆಲಸ ಅಂತ ಬೇಕಾಗಿರುತ್ತೆ. ಯಾಕಂದರೆ ಮಹಿಳೆಯರಿಗೆ ನಾವು ಹಲವಾರು ರೀತಿಯಂಥ ಯೋಜನೆಗಳು ಸರ್ಕಾರದಿಂದ ಆಗಿರ್ಬೋದು ಅಥವಾ ಬೇರೆ ಒಂದು ಕಡೆಯಿಂದ ಆಗಿರಬಹುದು, ಎಲ್ಲ ಕಡೆ ಸಿಗ್ತಾ ಇದೆ. ಅದರ ಜೊತೆಗೇ ಇನ್ನೂ ಏನು ಆಸೆ ಇರುತ್ತೆ ಅಂದರೆ, ಮನೆಯಲ್ಲೇ ಕುಳಿತುಕೊಂಡು ಏನಾದರೂ ಸಾಧನೆಯನ್ನು ಮಾಡಬೇಕು ಅಥವಾ ಏನಾದರೂ ಗಳಿಸ್ಬೇಕು, ನಾವು ಒಂಚೂರು ಪಾಕೆಟ್ ಮನಿ ಅಂತ ಇರುತ್ತೆ, ಅದನ್ನು ಡಬಲ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಹಣವನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ನೀವು ಇದರಲ್ಲಿ ದುಡ್ಡನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ನಿಮಗೆ ಇಂಟರ್ವ್ಯೂ ಕೊಡ್ತಾರೆ, ಅಂದರೆ ಅವರು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಓಕೆನಾ. ಸೊ ಇದರಲ್ಲಿ ಟ್ರೈನಿಂಗ್ ಇರುತ್ತೆ. ಸೊ ಟ್ರೈನಿಂಗ್ ಆದಮೇಲೆ ನೀವು ಜಾಯ್ನ್ ಆಗ್ಬೋದು. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು, ಇಲ್ಲ ನೀವು ಬೇಡ ಅಂತ ಬಿಡಬಹುದು. ಓಕೆನಾ. ಸೊ ಇದು ಬಂದು ಬೆಂಗಳೂರು ಕಂಪನಿ ಆಗಿರುತ್ತೆ. ಓಕೆನಾ. ಸೊ ನೀವು ಎಲ್ಲಿ ಬೇಕಾದರೂ ಯಾವ ಮೂಲೆಯಲ್ಲಿ ಕೂತ್ಕೊಂಡು ಬೇಕಾದರೂ ಕೆಲಸ ಮಾಡಬಹುದು. ಇದು ನಿಮ್ಮ ಮೊಬೈಲಲ್ಲೇ ಕೆಲಸ. ಓಕೆನಾ. ಸೊ ಮೊಬೈಲಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಓಕೆ. ಸೊ ಒಂದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾವು 10 ರೂಪಾಯಿ ಹಾಕಿದ್ವಿ ಅಂತ ಅಂದ್ಕೊಳ್ಳಿ, 10 ಪಟ್ಟು ಅಂದರೆ ನಿಮಗೆ 100 ರೂಪಾಯಿ, 1000 ರೂಪಾಯಿ ಈ ರೀತಿ ಆಗುವಂಥದ್ದು. ಓಕೆನಾ. ಸೊ ಈ ರೀತಿ ನಿಮ್ಮ ಹಣ ಡಬಲ್ ಮಾಡೋದು, ತ್ರಿಬಲ್ ಹೀಗೆ ಜಾಸ್ತಿ ಮಾಡುವಂಥ ಕೆಲಸ ಇದಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ನೀವು ಇದಕ್ಕೆ ಪ್ಯಾನ್ ಕಾರ್ಡ್ ಕೊಡಬೇಕು ಅಥವಾ ಆಧಾರ್ ಕಾರ್ಡ್ ಕೊಡಬೇಕು, ನಮ್ಮ ಅಕೌಂಟ್ ನಂಬರ್ ಕೊಡಬೇಕು, ಏನಾದರೂ ಹ್ಯಾಕ್ ಆಗಿಬಿಡುತ್ತೆ. ಸೊ ಈ ರೀತಿ ಒಂದು ಟೆನ್ಷನ್ ಹೆಣ್ಮಕ್ಳಲ್ಲಿ ಇರುತ್ತೆ. ಸೊ ಈ ರೀತಿ ಯಾವುದು ನಿಮ್ಮ ಡಾಕ್ಯುಮೆಂಟ್ಸ್ ಅವರು ಕೇಳಲ್ಲ. ಜಸ್ಟ್ ನಿಮ್ಮ ಒಂದು ಇಮೇಲ್ ID ಇಟ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು, ನೀವು ಆರಾಮಾಗಿ ಇದರಲ್ಲಿ ಜಾಯ್ನ್ ಆಗಬಹುದು, ಕೆಲಸವನ್ನು ಶುರು ಮಾಡಬಹುದು. ಓಕೆನಾ. ಸೊ ಇಮೇಲ್ ID ಯಾವ ರೀತಿ ಹಾಕಬೇಕು, ಹೇಗೆ ರಿಜಿಸ್ಟರ್ ಆಗಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಸದ್ಯಕ್ಕೆ ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡನ್ನು ಹಾಕ್ತಾ ಇದ್ದೀನಿ. ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡಲ್ಲಿ ನೀವು ನೋಡ್ತಾ ಇರಬಹುದು, ಇದು ಒಂದು ಕಂಪನಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. HMS ಕಂಪನಿ ಅಂತ ಇದರ ನೇಮ್ ಬಂದ್ಬಿಟ್ಟು. ಸೊ ನೀವು ಇದನ್ನ ಗೂಗಲಲ್ಲಿ ಹೋಗಿ ಕೂಡ ಸರ್ಚ್ ಮಾಡಬಹುದು, ಇದ್ರ ಬಗ್ಗೆ ತಿಳ್ಕೊಬಹುದು. ಸೊ ಈಗ ಆಲ್ರೆಡಿ ಇದರಲ್ಲಿ ವರ್ಕ್ ಮಾಡಿರೋರಾಗಿರಬಹುದು ಅಥವಾ ಜಾಯಿನ್ ಆಗಿರೋರಾಗಿರಬಹುದು ಅಥವಾ ಅದರ ಹೆಡ್ ಆಗಿರಬಹುದು. ಸೊ ಎಲ್ಲರ ಡೀಟೇಲ್ಸು ಇಲ್ಲಿ ಇದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೊಂದು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ. ಸೊ ಆ ನಂಬರ್ಗೆ ನೀವು ಕರೆ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಜಾಯಿನ್ ಆಗಿ. ಓಕೆನಾ. ಸೊ ನಿಮಗೆ ಫೇಕ್ ಅನ್ನಿಸ್ತು ಅಥವಾ ಇವರು ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಇನ್ನೇನಾದರೂ ನನ್ನ ವಿಡಿಯೋ ನೋಡ್ಕೊಂಡು ನೀವು ಜಾಯಿನ್ ಆಗಿ ಅಂತ ನಾನು ಯಾವತ್ತೂ ಹೇಳಲ್ಲ. ಓಕೆನಾ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಅವರು ನಿಮಗೆ ವಾಟ್ಸಪ್ ಥ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಏನು ಕೆಲಸ, ಹೇಗೆ ಜಾಯಿನ್ ಆಗೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯಿನ್ ಆಗ್ಬೋದು. ಓಕೆನಾ. ಸೊ ಇದೊಂದು ಪ್ರಮೋಷನ್ ಅಲ್ಲ, ಸೊ ಎಂಥದ್ದು ಅಲ್ಲ. ಸೊ ನನಗೆ ಇದೊಂದು ಜಿನೈನ್ ಕಂಪನಿ ಅನ್ನಿಸ್ತು. ಸೊ ನನ್ನ ಫ್ರೆಂಡ್ಸ್ ಆಗಿರಬಹುದು, ಯಾರೋ ಒಂದಿಷ್ಟು ಜನ ಹೇಳಿದ್ರು ಈ ಒಂದು ಕಂಪನಿ ಬಗ್ಗೆ. ಸೊ ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ಇನ್ವೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ಹಣವನ್ನು ಗಳಿಸಿಲ್ಲ, ಬೇರೆಯವ್ರು ಹೇಳಿದ್ರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಸೊ ನಿಮಗೂ ಕೂಡ ಇದರಲ್ಲಿ ನೀವು ಮಾಹಿತಿಯನ್ನು ತಿಳ್ಕೊಳ್ಳಿ. ಫಸ್ಟು ಅವರಿಗೆ ಕರೆ ಮಾಡಿ, ಅವರು ನಿಮಗೆ ವಾಟ್ಸಪ್ ಥ್ರೂ ಎಲ್ಲ ಕಾಂಟ್ಯಾಕ್ಟ್ಗಳನ್ನು ಕೊಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯ್ನ್ ಆಗಿ. ಓಕೆನಾ. ಸೊ ನಿಮ್ಮ ಒಂದು ಇಮೇಲ್ ID ನೀವು ಡೈರೆಕ್ಟಾಗಿ ಜಾಯ್ನ್ ಆಗಬಹುದು. ಇದರಲ್ಲಿ ನಿಮಗೆ ಅವರು ಫೀಸ್ ಕೇಳ್ತಾರೆ ಅಥವಾ ಇದೇನಾದರೂ ಇನ್ನೇನಾದರೂ ದುಡ್ಡು ಕೊಡಿ ನಮಗಿಷ್ಟು, ನಾವು ನಿಮ್ಗೆ ಜಾಬ್ ಕೊಡ್ತೀವಿ, ಆ ಥರ ಎಂಥದ್ದು ಇರಲ್ಲ. ಅವರು ನಿಮಗೆ ಮೊದಲಿಗೆ ಜಾಬ್ ಡೀಟೇಲ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಆನಂತರ ಟ್ರೈನಿಂಗನ್ನು ಕೊಡ್ತಾರೆ. ಓಕೆನಾ. ಸೊ ಟ್ರೈನಿಂಗ್ ತೆಗೆದುಕೊಂಡು ನೀವು ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಟ್ರೈನಿಂಗ್ ಆದಮೇಲೂ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಇಲ್ಲ ನಮ್ಗೆ ಟ್ರೈನಿಂಗ್ ಸಾಕು, ನಮ್ಗೆ ಇದ್ರ ಬಗ್ಗೆ ಯಾಕೋ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂದರೆ
ನೀವು ಕ್ವಿಟ್ ಮಾಡಿಬಿಡ್ಬಹುದು, ಬೇಡ ಅಂತ ಕೂಡ ಹೇಳ್ಬೋದು. ಓಕೆನಾ. ಸೊ ಈ ರೀತಿ ಒಂದು ಜಾಬ್ ಇದೆ. ಸೊ ಎಲ್ಲ ಮಹಿಳೆಯರು, ಇದರಲ್ಲಿ ಮಹಿಳೆಯರು ಮಾತ್ರ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಮಹಿಳೆಯರಿಗೋಸ್ಕರ ಯಾವುದೇ ಕಾರಣಕ್ಕೂ ಪುರುಷರು ಇಲ್ಲ. ಓಕೆನಾ. ಸೊ ಅವರ ಒಂದು ವಾಟ್ಸಪ್ ನಂಬರನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ. ಸೊ ಅದು ಅವ್ರ ಹೆಸರು ಬಂದ್ಬಿಟ್ಟು ನೀಲಮೋ ಏನೋ ಇದೆ, ಸೊ ಸಮಥಿಂಗ್. ಸೊ ನೀವು ಇದ್ರ ಬಗ್ಗೆ ತಿಳ್ಕೊಬಹುದು. ಸೊ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೇನಲ್ವಾ, ಸೊ ಅದರೊಳಗಡೆ ಅವ್ರ ನೇಮ್ ಆಗಿರ್ಬೋದು, ಸೊ ಎಲ್ಲ ಅವ್ರ ಕಂಪನಿ ಡೀಟೇಲ್ಸ್ ಕೂಡ ಅಲ್ಲಿ ಬರ್ತಾ ಇದೆ. ಸೊ ಇಂಟ್ರೆಸ್ಟ್ ಇದ್ದವರು ಬೇಗ ಜಾಯಿನ್ ಆಗಿ. ಓಕೆನಾ. ಸೊ ನೋಡಬಹುದು ಇಲ್ಲಿ ನಾನು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಇವರು ನೀಲಮ್ ಶ್ರೀವಾಸ್ತವ ಅಂತ ಹೇಳಿಬಿಟ್ಟು ಇವ್ರು ಬಂದ್ಬಿಟ್ಟು ಇದ್ರ ಹೆಡ್ ಆಗಿರ್ತಾರೆ. ಸೊ ಇವರೇ ಎಲ್ಲ ಇದರಲ್ಲಿ ಮೇಂಟೈನ್ ಮಾಡುವಂಥದ್ದು. ಸೊ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಸೊ ಸ್ಕ್ರೀನ್ ರೆಕಾರ್ಡ್ ನೀವು ನೋಡ್ತಿರಬಹುದು ಇಲ್ಲಿ ಜಾಬ್ಗಳು ಎಷ್ಟೆಲ್ಲ ಖಾಲಿ ಇದೆ ಅಂತ. ಸೊ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಜಾಬ್ ಡೀಟೇಲ್ಸನ್ನು ತಿಳ್ಕೊಂಡು ಆನಂತರ ನೀವು ಜಾಯ್ನ್ ಆಗಿ. ಓಕೆ. ನೋ ಸೆಲ್ಲಿಂಗ್, ನೋ ಟಾರ್ಗೆಟ್, ನೋ ರೀಪರ್ಚೇಸ್, ಲೈಫ್ ಟೈಮ್ ಇನ್ಕಮ್. ಓಕೆನಾ. ಒಂದು ಸರಿ ನೀವು ಜಾಯ್ನ್ ಆದರೆ ಲೈಫ್ ಟೈಮ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ಆ ಸ್ಕ್ರೀನ್ ಮೇಲೆ ನಂಬರ್ ವರ್ಕ್ ಆಗಿಲ್ಲ ಅಂದರೆ ಇಲ್ಲೊಂದು ನಂಬರ್ ಇರುತ್ತೆ. ಸೊ ಇದಕ್ಕೂ ಕೂಡ ನೀವು ಕಾಲ್ ಮಾಡಬಹುದು. ಸೊ ಫ್ರೀ ಟ್ರೈನಿಂಗ್ ಇರುತ್ತೆ, ಫ್ರೀ ಜಾಯ್ನಿಂಗ್ ಇರುತ್ತೆ. ಓಕೆನಾ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ನೀವು ಜಾಯ್ನ್ ಆಗಿ. ಹಾಗೆ ಇಲ್ಲಿ ನೋಡ್ತಿರಬಹುದು ನೀವು, ನಾನು ಈ ಲಿಂಕ್ ಬೇಕಾದರೂ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆನಂತರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇವರೊಂದು ಕಂಪನಿ ಡೀಟೇಲ್ಸು, ಇಲ್ಲಿ ವರ್ಕ್ ಮಾಡ್ತಿರೋರ ಬಗ್ಗೆ, ಸೊ ಆಲ್ರೆಡಿ ವರ್ಕ್ ಮಾಡಿರೋರು, ಇನ್ಕಮ್ 100% ಶೋರ್ ಅಂತ ಕೊಟ್ಟಿದ್ದಾರೆ, ಅವರು ಗಳಿಸಿರುವಂಥದ್ದಾಗಿರಬಹುದು ಎಲ್ಲವೂ ಕೂಡ ಕೊಟ್ಟಿರ್ತಾರೆ. ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡಿ ಹಾಗೆ ಜಾಯ್ನ್ ಆಗಿ. ಓಕೆನಾ. ಯಾರೋ ಹೇಳಿದ್ರು ಅಥವಾ ನಾನೇ ಹೇಳಿದೆ ಅಂತ ಹೇಳಿಬಿಟ್ಟು ನೀವು ಜಾಯ್ನ್ ಆಗೋದು ಬೇಡ. ನಿಮಗೆ ಕಂಪನಿ ಜಿನೈನ್ ಅನ್ನಿಸ್ತಾ, ನಿಮಗೆ ಅದರಿಂದ ಪ್ರಾಫಿಟ್ ಬರುತ್ತಾ ಅಂತ ಅನ್ನಿಸ್ತಾ, ಸೊ ಅಂದರೆ ಮಾತ್ರ ನೀವು ಜಾಯ್ನ್ ಆಗಿ. ನೀವು ಬೇಕಿದ್ದರೆ ಇಲ್ಲಿ ರೆಫರೆನ್ಸ್ಗಾಗಿ ವಿಡಿಯೋಗಳನ್ನು ಕೂಡ ಹಾಕಿದ್ದಾರೆ. ಸೊ ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಅವರ ಒಂದು ಏನೋ ಇದು ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಅವರ ಇಂಟ್ರೊಡಕ್ಷನಿಂದ ಹಿಡಿದು ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ಒಂದ್ಸರಿ ಬೇಕಾದರೆ ಆ ವಿಡಿಯೋಗಳನ್ನು ನೋಡಿಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗಿ. ಸೊ ಲಿಂಕು ಇರುತ್ತೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ದು, ಆನಂತರ ಫೋನ್ ನಂಬರು ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ. ಸೊ ಹಾಗೆಯೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ನನ್ನ ಲಾಗ್ ಜೊತೆಗೆ ನಿಮಗೆ ಡೈಲಿ ಒಂದೊಂದು ಜಾಬ್ಗಳ ಬಗ್ಗೆ ಹೇಳ್ತಾನೆ ಬರ್ತೀನಿ. ಹಾಗೆ ವರ್ಕ್ ಫ್ರಮ್ ಜಾಬ್ ಬಗ್ಗೆ ಅದರ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಮೊಬೈಲಲ್ಲೇ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಳ್ತಾ ಬರ್ತೀನಿ. ಡೈಲಿ ನನ್ನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.